ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಈಗ ನೋಡಿ, ಮಧ್ಯಾಹ್ನ ಬೆಳಿಗ್ಗೆ ಎಲ್ಲ ಕೆಲಸ ಮುಗೀತು. ಕ್ಲೀನಿಂಗು ಅದು ಇದು ಅಂತ ಹೇಳಿ ಹಬ್ಬ ಅಲ್ವಾ ಇವತ್ತು. ಎಲ್ಲ ಕೆಲಸ ಮುಗೀತು ನೋಡಿ. ಈಗ ಮಧ್ಯಾಹ್ನ ಅಡುಗೆ ಮಾಡ್ತಾ ಇದ್ದೀನಿ. ಅನ್ನಕ್ಕೆ ಇಡಬೇಕಂತ ಹೇಳಿ ಅಕ್ಕಿನ ತೊಳ್ಕೊತಾ ಇದ್ದೀನಿ ನೋಡಿ. ಬೇಳೆ ಸಾರು ಪಲ್ಯ ಎಲ್ಲ ಮಾಡಬೇಕಂತ ಹೇಳಿ ಪಲ್ಯ ಎಲ್ಲ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಳೆ ಸಾರಿಗೆ ಬೇಳೆನೂ ಎಲ್ಲ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಅನ್ನಕ್ಕೆ ಸ್ವಲ್ಪ ಇಡ್ತಾ ಇದ್ದೀನಿ ನೋಡಿ. ಅನ್ನ ಎಲ್ಲ ಮಾಡಿಕೊಂಡು ಆಮೇಲೆ ಒಗ್ಗರಣೆ ಕೊಡಬೇಕು. ಬೇಳೆ ಸಾರಿಗೆ ಒಗ್ಗರಣೆ ಕೊಟ್ಟು ಆಮೇಲೆ ಎಲ್ಲ ಊಟ ಎಲ್ಲ ಮಾಡಬೇಕು ನೋಡಿ. ಆಮೇಲೆ ಸಂಜೆ ಎಲ್ಲ ಪೂಜೆ ಆಗತ್ತೆ. ಈಗ ನೋಡಿ, ಕುಕ್ಕರಲ್ಲಿ ಅನ್ನನ ಇಟ್ಕೋತಾ ಇದ್ದೀನಿ ನೋಡಿ. ಅನ್ನಕ್ಕೆ ಇಟ್ಕೊಂಡು ಆಮೇಲೆ ಮತ್ತು ಉಳಿದ ಕೆಲಸ ಬೇರೆ ಕೆಲಸ ಇದೆ, ಅದೆಲ್ಲ ಮಾಡ್ಕೋಬೇಕು. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಚೆನ್ನಾಗಿ ಅನಿಸಿದ್ದಲ್ಲಿ ಒಂದು ಲೈಕನ್ನು ಕೊಡಿ. ನೀವು ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋ ಬೇರೆಯವರಿಗೆ ರೀಚ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಲೈಕನ್ನು ಕೊಡಿ, ಮರೆಯದೆ ಲೈಕನ್ನು ಕೊಡಿ. ಹಾಗೆ ಸಪೋರ್ಟ್ ಮಾಡಿ. ನನ್ನ ಈ ವಿಡಿಯೋನ ನಿಮ್ಮ ಪರಿಚಯದವರಿಗೂ, ಫ್ರೆಂಡ್ಸ್ ಸರ್ಕಲ್ ಇವರಿಗೆಲ್ಲ ಶೇರ್ ಮಾಡಿ. ನೀವು ಸಪೋರ್ಟ್ ಮಾಡಿದರೆ ನಾವು ಕೂಡ ಏನಾದರೂ ಯೂಟ್ಯೂಬಲ್ಲಿ ಬೆಳಿಬಹುದು. ದಯವಿಟ್ಟು ಸಪೋರ್ಟ್ ಮಾಡಿ. ಇವತ್ತು ನೋಡಿ, ವರಮಹಾಲಕ್ಷ್ಮಿ ಪೂಜೆ ಆಗಬೇಕು ನೋಡಿ. ಈಗ ನೋಡಿ, ಬೇಳೆ ಸಾರಿಗೆ ಒಗ್ಗರಣೆ ಕೊಡ್ತಾ ಇದ್ದೀನಿ. ಬೆಳ್ಳುಳ್ಳಿ ಮತ್ತು ಹಸಿ ಶುಂಠಿನ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ. ಈಗ ಒಗ್ಗರಣೆ ಕೊಡಬೇಕು. ಕರಿಬೇವು, ಕೊತ್ತಂಬರಿ ಸೊಪ್ಪು, ಆಮೇಲೆ ಜೀರಿಗೆ, ಸಾಸಿವೆ ಎಲ್ಲನೂ ಹಾಕ್ಕೋಬೇಕು. ಈಗ ನೋಡಿ, ಕರಿಬೇವು ಹಾಕ್ಕೊಂಡೆ. ಈಗ ಜೀರಿಗೆ ಹಾಕ್ಕೋಬೇಕು. ಈಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪೇಸ್ಟ್ ಎಲ್ಲ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡು ಆಮೇಲೆ ಬೇಳೆ ಎಲ್ಲ ಹಾಕ್ಕೋತೀನಿ ನೋಡಿ. ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಈಗ ಅರಿಶಿನ ಪುಡಿ, ಉಪ್ಪು ಎಲ್ಲ ಸೇರಿಸ್ಬೇಕು. ಹಾಗೆ ಕೊತ್ತಂಬರಿ ಸೊಪ್ಪು ತೊಳೆದು ಕಟ್ ಮಾಡಿ ಹಾಕ್ಕೋಬೇಕು. ಪಲ್ಯ ಎಲ್ಲ ಮಾಡಿಟ್ಟಿದ್ದೀನಿ ನೋಡಿ. ಬೆಳಗ್ಗೆನೇ ಪಲ್ಯ ಮಾಡಿಟ್ಟಿದ್ದೀನಿ ಬೇಗನೆ. ಇವತ್ತು ಸ್ಟಿಚ್ಚಿಂಗಿಗೆ ಕೂತಿಲ್ಲ, ಹಬ್ಬ ಅಂತ ಹೇಳಿ ಸ್ಟಿಚ್ಚಿಂಗ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ. ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಸಮಸ್ಯೆ ಆಗಿದೆ ನನಗೆ. ಇವತ್ತು ಯಾಕೋ ತುಂಬ ಸುಸ್ತು ಆಗ್ತಾ ಇದೆ. ಏನೋ ಕೆಲಸ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಸುಸ್ತಾಗ್ತಾ ಇದೆ. ಹೀಗಾಗಿ ನಾನು ಇವತ್ತು ಸ್ಟಿಚ್ಚಿಂಗ್ ಏನು ಕೂತಿಲ್ಲ ನೋಡಿ. ಇದೇ ಮನೆ ಕೆಲಸನೇ ಮಾಡೋದಕ್ಕೆ ಆಗ್ತಾ ಇಲ್ಲ. ಯಾಕೋ ತುಂಬ ಸುಸ್ತಾಗ್ತಾ ಇದೆ. ಅದಕ್ಕೆ ಜಾಸ್ತಿ ಕೆಲಸ ಮಾಡೋದಕ್ಕೆ ಹೋಗ್ತಾ ಇಲ್ಲ. ಜಾಸ್ತಿ ಮಾತಾಡೋಕ್ಕೂ ಕೂಡ ಆಗ್ತಾ ಇಲ್ಲ ನನಗೆ, ಅಷ್ಟು ಸುಸ್ತಾಗ್ತಾ ಇದೆ ಇವತ್ತು. ಹೀಗೆ ಒಂದೊಂದು ಸಲ ತುಂಬ ಆರೋಗ್ಯ ಕೆಟ್ಟುಬಿಡುತ್ತೆ ನನಗೆ. ಅಡುಗೆ ಮಾಡ್ತೀನಿ ನೋಡಿ. ಇವತ್ತು ಲಕ್ಷ್ಮೀ ಪೂಜೆ ಎಲ್ಲ ಆಯಿತು ನೋಡಿ. ಮಹಾಲಕ್ಷ್ಮಿ ಪೂಜೆ ಇವತ್ತು, ವರಮಹಾಲಕ್ಷ್ಮಿ ಪೂಜೆ. ತಾಯಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ನೋಡಿ. ಈ ಥರ ಪೂಜೆ ಮಾಡಿದ್ದೀವಿ. ನೀವು ನಿಮ್ಮ ಮನೇಲೂ ಕೂಡ ಯಾವ ಥರ ಪೂಜೆ ಮಾಡಿದಿರಿ ಶೇರ್ ಮಾಡ್ಕೊಳ್ಳಿ. ನಾವು ನೋಡಿ ಇದೇ ಥರ ಪೂಜೆ ಮಾಡೋದು. ಒಂದು ಫೋಟೋ ಇಟ್ಟು, ಕಳಶ ಇಟ್ಟು ಈ ಥರ ಪೂಜೆ ಮಾಡ್ತೀವಿ ನೋಡಿ. ಒಬ್ಬೊಬ್ಬರು ಒಂದೊಂದು ಥರ ಪೂಜೆ ಮಾಡ್ತಾರೆ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಪದ್ಧತಿ ಇರುತ್ತೆ. ನಾವು ಯಾವಾಗಲೂ ಇದೇ ಥರ ಮಾಡ್ತೀವಿ ಪೂಜೆ. ಕೆಲವರು ತುಂಬ ಚೆನ್ನಾಗಿ ಸೀರೆಯನ್ನೆಲ್ಲ ಉಡಿಸಿ ಅಲಂಕಾರ ಮಾಡಿ ತುಂಬಾ ಚೆನ್ನಾಗಿ ಗ್ರ್ಯಾಂಡಾಗಿ
ಪೂಜೆ ಮಾಡ್ತಾರೆ. ಆದರೆ ನಾವು ಮೊದಲಿಂದ ಕೂಡ ಇದೇ ರೀತಿ ಪೂಜೆ ಮಾಡ್ತಾ ಇದ್ದೀವಿ. ಅದು ಹೀಗಾಗಿ ನಾವು ಯಾವಾಗಲೂ ಇದೇ ರೀತಿಯೇ ಪೂಜೆ ಮಾಡ್ತಾ ಇದ್ದೀವಿ. ನೋಡಿ ಯಾವ ರೀತಿ ಆಗಿದೆ ಪೂಜೆ ಅಂತ ಕಮೆಂಟ್ ಹಾಕಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ. ಹಾಗೂ ನಿಮ್ಮ ಮನೆಯ ಪೂಜೆ ಎಲ್ಲ ಶೇರ್ ಮಾಡಿ ನಮ್ಮ ಜೊತೆ. ಹೇಗಾಗಿದೆ ಪೂಜೆ ಅಂತ ನೋಡಿ. ಸಿಂಪಲ್ಲಾಗಿ ಈ ಥರ ಮಾಡಿದ್ದೀವಿ ಪೂಜೆ. ನೀವು ಕೂಡ ಯಾವ ರೀತಿ ಮಾಡ್ತೀರಿ ಅಂತ ತಿಳಿಸಿ. ನಾವು ಜಾಸ್ತಿ ಏನು ತಿನಿಸು ಏನೂ ಮಾಡೋದಿಲ್ಲ, ಸಿಂಪಲ್ಲಾಗಿ ಮಾಡ್ತೀವಿ. ಒಬ್ಬೊಬ್ಬರು ತುಂಬ ತಿನಿಸುಗಳನ್ನೆಲ್ಲ ಸ್ವೀಟು ಅದು ಇದು ಅಂತ ತುಂಬ ತಿನಿಸುಗಳು ಮಾಡ್ತಾರೆ. ನಾವು ನೈವೇದ್ಯಕ್ಕೆ ಒಂದು ಸ್ವೀಟನ್ನು ಮಾಡಿ ಅಷ್ಟರಲ್ಲೇ ಮಾಡ್ತೀವಿ ಪೂಜೆ ಸಿಂಪಲ್ಲಾಗಿ. ನೋಡಿ ಈಗ ರಾತ್ರಿ ನೋಡಿ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು, ಅದೆಲ್ಲ ತೊಳ್ಕೊಂಡು ಹಾಗೆ ಅನ್ನ ಎಲ್ಲ ಮಾಡಬೇಕು, ಅನ್ನ ಎಲ್ಲ ಮಾಡ್ಕೋಬೇಕು. ಇದಿಷ್ಟು ಮಾಡ್ಕೊಳ್ಳೋಣ ಅಂತ ಹೇಳಿ ಯಾಕೋ ಸುಸ್ತಾಗ್ತಾ ಇತ್ತು. ಹೀಗಾಗಿ ಸುಮ್ಮನೆ ಕೂತಿದ್ದೆ ನಾನು. ಸಂಜೆ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಹಾಗೆ ಅಡುಗೆ ಮನೆಗೆ ಇಷ್ಟೆಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದೆ. ನೋಡಿ ಆರೋಗ್ಯ ಚೆನ್ನಾಗಿದ್ದರೆ ನೋಡಿ ಎಲ್ಲ ಆರೋಗ್ಯನೇ ಸ್ವಲ್ಪ ಏನಾದರೂ ಸಮಸ್ಯೆ ಆದರೂ ತುಂಬ ಕಷ್ಟ ಆಗುತ್ತೆ ಕೆಲಸ ಮಾಡೋದು. ಆರೋಗ್ಯ ಚೆನ್ನಾಗಿರಬೇಕು ನೋಡಿ. ಮನುಷ್ಯನಿಗೆ ಆರೋಗ್ಯನೇ ಎಲ್ಲಕ್ಕಿಂತ ದೊಡ್ಡದು ಅಂದರೆ ಆರೋಗ್ಯ ನೋಡಿ. ಮನುಷ್ಯನಿಗೆ ಆರೋಗ್ಯ ಒಂದು ಸರಿ ಇದ್ದರೆ ಹೇಗೋ ಜೀವನ ಮಾಡ್ಬೋದು, ಇಲ್ಲ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಹೀಗೆ ನೋಡಿ ಸ್ವಲ್ಪ ಸುಸ್ತು, ಅದು ಮೈಕೈ ನೋವು ಎಲ್ಲ ತುಂಬ ಆಗ್ತಾಯಿತ್ತು. ಹೀಗಾಗಿ ಏನೋ ಕೆಲಸ ಮಾಡೋದಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ. ಹೀಗಾಗಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡು ನಾನು ಸುಮ್ಮನೆ ಇದ್ದೆ. ಇವತ್ತು ತುಂಬ ಸುಸ್ತಂದರೆ ತುಂಬ ಸುಸ್ತಾಗ್ತಾಯಿತ್ತು. ಯಾಕೋ ಏನೋ ಒಂದೊಂದು ಸಲ ತುಂಬ ಸುಸ್ತಾಗತ್ತೆ, ಕೆಲಸ ಮಾಡೋದಕ್ಕೆ ಆಗಲ್ಲ, ಅಷ್ಟು ಸುಸ್ತಾಗಿಬಿಡುತ್ತೆ ನೋಡಿ. ಆದರೂ ಕೂಡ ಮಾಡಿಕೊಳ್ಳೇಬೇಕು, ಮತ್ತೇನು ಮಾಡೋಕ್ಕಾಗಲ್ಲ ನೋಡಿ. ನಮ್ಮನೆ ಕೆಲಸನ ನಾವು ಮಾಡಿಕೊಳ್ಳೇಬೇಕಾಗತ್ತೆ. ಆಗೋದಿಲ್ಲ ಅಂತ ಕೂತ್ರೆ ನಡೆಯೋದಿಲ್ಲ ನೋಡಿ. ಅಷ್ಟು ಮತ್ತೆ ಮನೆ ಕೆಲಸ ಎಲ್ಲ ಹಾಗೆ ಬಿದ್ದಿರುತ್ತೆ, ಇಲ್ಲ ಅಂದರೆ ಅಲ್ಲಲ್ಲಿ ಗಲೀಜಾಗಿ ಕುಂತು ಬಿಡುತ್ತೆ. ಎಷ್ಟಾಗುತ್ತೋ ಸಾಧ್ಯ ಆಗುತ್ತೋ ಅಷ್ಟು ಮಾಡಿಕೊಂಡ್ರೆ ಒಳ್ಳೆಯದು. ಮತ್ತು ಆಗೋದಿಲ್ಲ ಅಂತ ಕೂತ್ರೆ ಮತ್ತೆ ಮಾಡೋರು ಯಾರು ನೋಡಿ, ಮಾಡಲೇಬೇಕು ನೋಡಿ. ಅದಕ್ಕೆ ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡ್ಕೋತಾ ಇದ್ದೆ. ಆಮೇಲೆ ಊಟ ಮಾಡಿ ಮಲ್ಕೊಂಡ್ರಾಯ್ತು ಅಂತ ಹೇಳಿ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡೆ ನೋಡಿ. ಮಾತಾಡೋಕ್ಕೆ ಸಹಿತ ಆಗ್ತಾ ಇರಲಿಲ್ಲ ನನಗೆ, ಅಷ್ಟು ಸುಸ್ತು. ಒಂಥರ ಸುಸ್ತು ಅಂದರೆ ಸುಸ್ತು, ಏನೋ ಮೈ ಕೈ ಜಾಸ್ತಿ ಹೊತ್ತು ನಿಲ್ಲೋದಕ್ಕೂ ಕೂಡ ಆಗಲಿಲ್ಲ ಜಾಸ್ತಿ ನನಗೆ. ಹೀಗಾಗಿ ನಾನು ಸುಮ್ಮನೆ ಇದ್ದೆ ಇವತ್ತು. ಯಾಕೋ ತುಂಬ ಬೇಜಾರಾಗ್ತಾ ಇತ್ತು. ನೋಡು, ದೇವರು ನನಗೆ ಆರೋಗ್ಯ ಸರಿಯಾಗಿ ಕೊಟ್ಟಿಲ್ಲ. ಎಷ್ಟೊಂದು ಪ್ರಾಬ್ಲಮ್ ಇದೆ ನನ್ನ ಆರೋಗ್ಯದಲ್ಲಿ. ಆದರೂ ಕೂಡ ಧೈರ್ಯದಿಂದ ಎಲ್ಲನೂ ಮಾಡ್ಕೋತೀನಿ ನಾನು. ಇಲ್ಲ ಅಂದರೆ ಜೀವನ ನಡೆಯೋದಿಲ್ಲ ನೋಡಿ. ತುಂಬ ಬೇಜಾರಾಗ್ತಾ ಇತ್ತು. ಏನು ಮಾಡೋಕ್ಕಾಗತ್ತೆ. ಅದರಲ್ಲೇ ನಾವು ನಮ್ಮ ಆರೋಗ್ಯನ ಕಾಪಾಡಿಕೊಂಡು ಜೀವನ ಮಾಡಬೇಕು ನೋಡಿ. ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ನಮ್ಮ ಆರೋಗ್ಯ ಸ್ವಲ್ಪ ಕೆಟ್ಟರೆ ಈಗಲೇ ಹೀಗೆ ಮುಂದೆ ನಮ್ಮ ಜೀವನ ಹೇಗೋ ಏನೋ ಅಂತ ಹೇಳಿ ಮನಸ್ಸಿಗೆ ತುಂಬಾ ಬೇಜಾರಾಗ್ತಾ ಇತ್ತು. ಈ ವಯಸ್ಸಿನಲ್ಲಿ ನಾವು ಹೀಗಾದರೆ ಮುಂದಿನ ಜೀವನ ನಮ್ಮದು ಹೇಗೆ ನಡೆಯುತ್ತೋ ಏನೋ ಅಂತ ಹೇಳಿ ತುಂಬ ಟೆನ್ಷನ್ ಆಗಿಬಿಟ್ಟಿದೆ ನೋಡಿ ನನಗೆ. ಮುಂದೆ ನಮ್ಮ ಆರೋಗ್ಯ ಇನ್ನೂ ಕೆಟ್ಟು ಹೋದರೆ ಹೇಗೆ ಜೀವನ ಮಾಡೋದಪ್ಪ ಅಂತ ಹೇಳಿ ತುಂಬಾ ಬೇಜಾರಾಗ್ತಾ ಇತ್ತು. ಆದರೆ ಏನು ಮಾಡೋಕ್ಕಾಗತ್ತೆ, ಮಾಡಿಕೊಳ್ಳೇಬೇಕು ನೋಡಿ. ಬೇರೆ ದಾರಿ ಇಲ್ಲ. ನಮಗೆ ಎಷ್ಟೇ ಕಷ್ಟ ಆದರೂ ನಮ್ಮ ಕೆಲಸನ ನಾವು ಮಾಡಿಕೊಳ್ಳೇಬೇಕು. ಧೈರ್ಯಗೆಟ್ಟರೆ ಮತ್ತು ನಾವು ನಮ್ಮ ಆರೋಗ್ಯ ಇನ್ನಷ್ಟು ಕೆಟ್ಟು ಹೋಗುತ್ತೆ. ಆದಷ್ಟು ಧೈರ್ಯ ತಗೊಂಡು ನಾವು ಕೆಲಸ ಮಾಡಿಕೊಳ್ಳೇಬೇಕು. ಎಷ್ಟೇ ಕಷ್ಟ ಆದರೂ ಕೂಡ
ನಮ್ಮ ಆರೋಗ್ಯನ ನಾವು ಸರಿ ಮಾಡಿಕೊಳ್ಳೇಬೇಕು ನೋಡಿ. ಅದಕ್ಕೆ ಈಗ ಸ್ವಲ್ಪ ದಿನ ವಾಕಿಂಗ್ ಅದು ನಾನು ಹೋಗಿರಲಿಲ್ಲ ಮಳೆಯಿಂದ. ಅದರಿಂದ ಕೂಡ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಹೆಚ್ಚು ಕಮ್ಮಿ ಆಗಿದೆ. ವಾಕಿಂಗ್ ಎಲ್ಲ ಮಾಡ್ತಾಯಿದ್ರೆ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ. ಈಗ ಒಂದು ಸ್ವಲ್ಪ ಮಧ್ಯದಲ್ಲಿ 1 ತಿಂಗಳಾಯಿತು ನೋಡಿ, ಸರಿಯಾಗಿ ವಾಕಿಂಗು ಕೂಡ ಮಾಡಿಲ್ಲ. ಹೀಗಾಗಿ ಪ್ರಾಬ್ಲಮ್ ಬರ್ತಾ ಇದೆ. ಅದರಲ್ಲಿ ನಾನು ಒಂದು 3 ತಿಂಗಳಿಗೆ ಒಂದು ಸಲ ಕ್ಯಾಲ್ಸಿಯಂ ಗುಳಿಗೆ ಅದು ಎಲ್ಲ ತೊಗೋತೀನಿ. ಈಗ ಒಂದು 4-5 ಒಂದು 6 ತಿಂಗಳೇ ಆಗಿರಬೇಕು ನಾನು ಕ್ಯಾಲ್ಸಿಯಂ ಗುಳಿಗೆ ಕೂಡ ತೊಗೊಂಡಿಲ್ಲ. ಈಗ ಮತ್ತೆ ತೊಗೋತಾ ಇದ್ದೀನಿ. ಕ್ಯಾಲ್ಸಿಯಂ ಕಡಿಮೆ ಆದರೂ ಕೂಡ ತುಂಬ ನೋವು ಬರುತ್ತೆ, ಮೈಕೈ ನೋವು ತಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಏಜ್ ಆದಮೇಲೆ ಹೀಗೆ ನೋಡಿ ಒಂದಲ್ಲ ಒಂದು ರೀತಿ ಸಮಸ್ಯೆಗಳು ಇದ್ದೇ ಇರುತ್ತವೆ ಮನುಷ್ಯನಿಗೆ. ಅದಕ್ಕೆ ಎಲ್ಲಕ್ಕಿಂತ ದೊಡ್ಡ ಅಂದರೆ ಆರೋಗ್ಯನೇ ದೊಡ್ಡದು ನೋಡಿ. ಆರೋಗ್ಯ ಸರಿ ಇದ್ದರೆ ಜೀವನ, ಇಲ್ಲ ಅಂದರೆ ಜೀವನನೇ ಇಲ್ಲ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ನಮಸ್ಕಾರ.